ಸೊ ಅಹಮದಾಬಾದ್ ವಿಮಾನ ಅಪಘಾತದಲ್ಲಿ 242 ಜನ ಸಾವನ್ನಪ್ಪಿದ್ದಾರೆ. ಸಾವಿನ ಸಂಖ್ಯೆ ಇನ್ನಷ್ಟು ಹೆಚ್ಚಳವಾಗುವಂತಹ ಸಾಧ್ಯತೆ ಇದೆ. 2 ಕಟ್ಟಡಗಳಿಗೆ ವಿಮಾನ ಬಡಿದಿರೋದ್ರಿಂದ ಇನ್ನಷ್ಟು ಸಾವು ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ವಿಜೆ ಮೆಡಿಕಲ್ ಕಾಲೇಜಿನ 20 ರಿಂದ 50 ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿದ್ದರು. ವಿದ್ಯಾರ್ಥಿಗಳು ಕೂಡ ಸಾವನ್ನಪ್ಪಿರುವಂತಹ ಸಾಧ್ಯತೆ ಇದೆ ಅಂತಿದ್ದಾರೆ. ಎಷ್ಟು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಏನು ಅನ್ನುವಂತಹ ಅಂದಾಜು ಲೆಕ್ಕ ಕೂಡ ಬರ್ತಾ ಇಲ್ಲ. ಬಟ್ ಸಾವಿನ ಸಂಖ್ಯೆ ಅಂತೂ ಏರಿಕೆ ಆಗೋದ್ರಲ್ಲಿ ಯಾವ ಅನುಮಾನವೂ ಕೂಡ ಇಲ್ಲ. ವಿಮಾನದಲ್ಲಿದ್ದಂತಹ 242 ಪ್ರಯಾಣಿಕರು ಪ್ಲಸ್ ಅಲ್ಲಿದ್ದಂಥ ವಿದ್ಯಾರ್ಥಿಗಳು, ಕಟ್ಟಡದ ಮೇಲೆ ಬಿತ್ತಲ್ಲ ಹಾಸ್ಟೆಲ್ನ ವಿದ್ಯಾರ್ಥಿಗಳು, ಎಷ್ಟು ವಿದ್ಯಾರ್ಥಿಗಳು ಸಾವನ್ನಪ್ಪಿದ್ದಾರೆ ಅನ್ನುವಂತಹ ಒಂದು ಅಂದಾಜು ಕೂಡ ಲೆಕ್ಕಗಳು ಬರ್ತಾ ಇಲ್ಲ. ಕಾರಣ ಹಾಸ್ಟೆಲ್ನಲ್ಲಿ 25 ರಿಂದ 50 ವಿದ್ಯಾರ್ಥಿಗಳಿದ್ರು ಅಂತ ಲೆಕ್ಕ ಇದೆ. ಯಾರಿಗೂ ಕೂಡ ಇಂತಿಷ್ಟೇ ಅನ್ನುವಂಥದ್ದು ಕ್ಲಿಯರ್ ಪಿಕ್ಚರ್ ಸಿಗ್ತಾ ಇಲ್ಲ. ಬಟ್ ಅದೆಲ್ಲವೂ ಕೂಡ ಕಾಣಬೇಕು, ಎಷ್ಟು ಬಾಡಿಗಳು ಸಿಕ್ಕಿವೆ ಏನು ಅಂತ ಹೇಳಿ ಆಮೇಲೆ ಲೆಕ್ಕ ಹಾಕ್ತಾರೆ. ಬಟ್ ಆ ವಿಮಾನದಲ್ಲಿ ಮಾತ್ರ 10 ರಿಂದ 12 ಸಿಬ್ಬಂದಿಗಳಂತೆ, ಇನ್ನು 230 ಪ್ರಯಾಣಿಕರು, ಅದರಲ್ಲಿ 11 ಮಕ್ಕಳು, 2 ಹಸುಗೂಸುಗಳು ಕೂಡ ಇದ್ವಂತೆ. ಎಲ್ಲವೂ ಕೂಡ ಸುಟ್ಟು ಕರಕಲಾಗೋಗ್ಬಿಟ್ಟಿವೆ. DNA ಚೆಕ್ ಮಾಡಿದಾಗ ಮಾತ್ರ ಯಾರ್ದು ಯಾವ ಮೃತದೇಹ, ಯಾರ ಸಂಬಂಧಿಕರು, ಏನು ಎತ್ತ ಅಂತೆಲ್ಲ ಗೊತ್ತಾಗುತ್ತೆ. ಕಂಡು ಹಿಡಿಯೋಕ್ಕೂ ಕೂಡ ಆಗದೇ ಇರುವಂಥ ಪರಿಸ್ಥಿತಿಯಲ್ಲಿ ಆ ಮೃತದೇಹಗಳು ಸಿಕ್ಕಿರೋದು. ಸುಟ್ಟು ಕರಕಲಾಗೋಗ್ಬಿಟ್ಟಿವೆ. ಕೆಲವು ಕಡೆಗಳಲ್ಲಿ ರುಂಡ ಮಾತ್ರ ಕಟ್ಟಾಗಿಬಿದ್ದುಬಿಟ್ಟಿವೆ. ಸುಟ್ಟು ಹೋದಾಗ ಮುಟ್ಟಿದರೆ ಪುಡಿ ಪುಡಿ ಆಗಿಬಿಡುತ್ತೆ. ಅದು ಹಾಗೇ ಬಾಡಿ. ಅವಳನ್ನ ಅತ್ಯಂತ ಸೂಕ್ಷ್ಮವಾಗಿ ಎತ್ಕೊಂಡು ಹೋಗಿ ಅಲ್ಲಿ ಬಾಡಿಯನ್ನು ಇಡ್ತಾರೆ. ತದನಂತರ DNA ಟೆಸ್ಟ್ ಮಾಡಿದಾಗ ಗೊತ್ತಾಗುತ್ತೆ ಅದು. ಈಗ ಸದ್ಯಕ್ಕೆ ಎಲ್ಲವೂ ಕೂಡ ಆ DNA ಟೆಸ್ಟ್ ಬರಬೇಕು ಅಂತಂದರೆ 1 ತಿಂಗಳು 2 ತಿಂಗಳು ಬೇಕಾಗತ್ತೆ. ಅದಾದ ನಂತರ ಅದು ಯಾರು ಬಾಡಿ ಅಂತ ಗೊತ್ತಾಗಬೇಕು. ಅಷ್ಟೊತ್ತಿಗೆ ಅಲ್ಲಿವರೆಗೂ ಇಡೋಕ್ಕಾಗತ್ತಾ ಬಾಡಿನ ಇಡೋಕ್ಕಾಗಲ್ಲ. ಅಲ್ಲಿವರೆಗೂ ಎಲ್ಲವೂ ಕೂಡ ಅಂತ್ಯಕ್ರಿಯೆ ಮಾಡಿಬಿಡ್ತಾರೆ.